ಹಲೋ, ಎಲ್ಲಿದ್ರ? ನೀವು ಬರ್ದೇ ಇದ್ರೆ ಮೆಹಂದಿ ಶಾಸ್ತ್ರನೇ ನಡೆಯಲ್ಲ. ಬನ್ನಿ ಬನ್ನಿ, ನೀವು ತಿಂಡಿ ಮಾಡ್ಕೊಂಡು ಶುರು ಮಾಡ್ಬೇಕಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಅಮ್ಮ ಹೇಗಿದ್ದೆ ಕಂದ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಿದ್ಯಾ? ಆಗ್ತಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಮಹಿ. ಅಳಿ ಅಂದ್ರೆ ನೋ ಟೆನ್ಷನ್. ಸೂಪರ್. ಅಪ್ಪ ಜೀವ ಇಲ್ಲಿ, ಡೋಂಟ್ ಟೆಲ್ ಮಿ ಅವ್ರು ಇವತ್ತು ಬರ್ತಿಲ್ಲ ಅಂತ. ಅಯ್ಯೋ, ಆ ಧೈರ್ಯ ಅವ್ರಿಗಿಲ್ಲ. ಬಂದಿದ್ದಾರೆ, ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ. ನಮಸ್ಕಾರ. ಬರ್ಬೇಕು. ನಮಸ್ತೆ ಬೀಗ್ರೆ, ಹೇಗಿದ್ದೀರಿ? ಅಮ್ಮ ಇನ್ನೊಂದ್ಸರ್ತಿ ಹೇಳಿ. ಬೀಗ್ರೆ? ಅಯ್ಯೋ ಬೀಗ್ರೆ ಕೇಳ್ತಾ ಇದ್ರೆ ಹಂಗೆ ಇಂಪಾಗಿದೆಯಮ್ಮ ಕಿವಿಗೆ. ನೋಡು, ಬೀಗ ಬೀಗ ಅಂತ ಆಗಾಗ ಹೇಳ್ತಿರ್ಬೇಕು, ಅವಾಗ್ಲೇ ನಮ್ಗೆ ಗೊತ್ತು ಗೌರವ ಎಲ್ಲ ಸಿಗೋದು ಗೊತ್ತಾ. ಆ ಒಳಗಡೆ ಹೂವಿನ ಡೆಕೋರೇಷನ್ ಏನೋ ಕೇಳ್ತಾ ಇದ್ದಾವೆ, ನೋಡ್ಕೊಂಬ. ಹಾಗೆ ಆನಂದ್ ಅವ್ರೆ, ಕೇಟ್ರಿಂಗ್ ಅವರು ನೀರ್ ಬಂದಿಲ್ಲ ಅಂತ ಹೇಳ್ತಿದ್ರು. ನೀರ್ ಕ್ಯಾನ್ ಬಂತ ಇಲ್ವ ಅಂತ ಒಂಚೂರು ನೋಡಿ. ಏ ಬೀಗ್ರಿ ಗಂಡಿನ ತಂದೇನಪ್ಪ ಹೂವಿನ ಡೆಕೋರೇಷನ್ ಕೇಟ್ರಿಂಗ್ ಅಂತ. ಇಲ್ಲ ನನ್ಗೆ ಯಾಕೋ ಮರ್ಯಾದೆ ತೆಗಿತಾ ಇದ್ರೆ ನನ್ ಗಂಡಿನ ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಬೀಗ್ರೆ, ಆನಂದ್ ಬರ್ಲಿ. ಆನಂದ್ ಗೆಳೆಯ ಸುಮ್ನೆ ಅದಕ್ಕೆ ಎಲ್ಲ ರೆಡಿ ಮಾಡಿದೀವಿ. ಥ್ಯಾಂಕ್ ಯು. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಣ್ಣ. ಹೇಗಿದೆ ಪುಟ್ಟಿ? ಚೆನ್ನಾಗಿದ್ದೀನಿ ಅಣ್ಣ. ತಿಗೆ ಎಷ್ಟು ದಿವಸ ಆಯ್ತು ನಿಮ್ಮನ್ನೆಲ್ಲ ನೋಡಿ? ವರ್ಷಗಳಾಗ್ಲಿತ್ತು. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಸೃಜನ ಅವರೇ? ನಾವು ಗೊತ್ತಲ್ಲ ಮೇಡಮ್, ಯಾವಾಗ್ಲೂ ಸೂಪರ್. ನಿಮ್ಗೆ ಗೊತ್ತಲ್ಲ. ಅಪರ್ಣಕ್ಕ ಅಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಮ್ಮ ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮರಿ. ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಯಾರನ್ನ ಕೇಳ್ತಾ ಇದ್ಯಮ್ಮ? ನೋಡಿದ್ರೆ ಗೊತ್ತಾಗಲ್ವಾ? ಅದೇ ಕದರ್ರು, ಅದೇ ಪವರು. ವಯಸ್ಸಾಗಿದೆ ಅಷ್ಟೇ, ಇವ್ರಿಗೆ ವಯಸ್ಸಾಗಿಲ್ಲ ಅಲ್ವಾ ಆಂಟಿ? ಭೂಮಿ, ನಾ ಬರ್ತೀನಿ. ಆಯ್ತಾ ಬಂದ್ಬಿಡ್ತು. ಅದೇ ಮದುವೆ ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅನ್ಸರ್ಸ್ಕೊಂಡು ಹೋಗಿ. ಓಕೆನಾ? ಆಂಟಿ ಮತ್ತೆ ಅವ್ರು ಬನ್ನಿ ಆಂಟಿ, ನೀವು ನೋಡಿರಿ. ತರ್ಲೆ ಕಡೆ ನಿನ್ ಗಂಡ. ಬನ್ನಿ ನಡೀರಿ ಆಂಟಿ, ನಡೀರಿ. ಏನಮ್ಮ ಎಲ್ಲ ರೆಡಿನಾ? ನಮ್ಮ ಮದುವೆ ಹುಡುಗಿಗೆ ಚೆನ್ನಾಗಿ ಮೆಹಂದಿ ಹಾಕ್ಬೇಕಾ? ಮಹಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಮದ್ವೆ ನೆನಪಾಗ್ತಿಲ್ವಾ? ಹೌದು ಜೀವ, ನಾನು ಅದೇ ಯೋಚನೆ ಮಾಡ್ತಿದ್ದೆ. ನಮ್ ಜೊತೆಗೆ ಅಣ್ಣನ ಮದ್ವೆನೂ ಅವತ್ತೇ ಆಗಿತ್ತು. ಹೌದಾ? ಇಬ್ರು ಒಂದೇ ದಿನ ಮದ್ವೆ ಆಗಿದ್ದ? ಹೌದು. ನಾನು ಮತ್ತೆ ಜೀವ ಲವ್ ಮಾಡ್ತಿದ್ವಿ. ಸೊ ನಮ್ಮ ಮದ್ವೆ ಪ್ರಪೋಸಲ್ ತಗೊಂಡು ಅಣ್ಣ ನಮ್ಮ ಮದ್ವೆ ವಿಷಯ ಮಾತಾಡೋದಕ್ಕೆ ಅವ್ರ ಮನೆಗೆ ಹೋದ. ಆಗ ಸಾಹೇಬ್ರು ಒಂದ್ ಕಂಡೀಷನ್ ಇಟ್ರು. ಏನಂತ? ಅಕ್ಕನ ಮದ್ವೆ ಆದ್ಮೇಲೆನೆ ನಾನು ಮದ್ವೆ ಆಗೋದು ಅಂತ. ಸೊ ನಮ್ಮ ಮದ್ವೆ ದಿನನೇ ಇವ್ರ ಅಕ್ಕನ ಜೊತೆ ಅಣ್ಣನ ಮದ್ವೆನೂ ಆಯ್ತು. ನಮ್ದು ಲವ್ ಮ್ಯಾರೇಜ್, ಅವ್ರದ್ದು ಕಾಂಪ್ರಮೈಸ್ ಮ್ಯಾರೇಜ್. ನಮಗೋಸ್ಕರ ಅವರಿಬ್ರು ಕಾಂಪ್ರಮೈಸ್ ಮ್ಯಾರೇಜ್ ಆದ್ರು. ನಮ್ಮ ಅಣ್ಣ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್. ಅದೌದು, ಈ ಮಾತಿಗೆ ನಾನು ಓಟ್ ಹಾಕ್ತೀನಿ. ಓಟ್ ಹಾಕೋದೇನೋ, ಅವನು ನೋಡಿ ನೀನು ಸ್ವಲ್ಪ ಕಲ್ತ್ಕೋ. ಆಯ್ತು ಮೇಡಮ್, ನಾನು ಕಲ್ತ್ಕೋತೀನಿ. ಅಮೃತಧಾರೆ,